ಶೋಧನೆಯ ಸಮಯದಲ್ಲಿ ನಮ್ಮ ಮನೆಯವರು ತುಂಬ ನಂಬಿದ್ರು ದೇವ್ರಿಗೆ, ಆದರೆ ನಾನು ಅಷ್ಟು ತಿಳ್ಕೊಂಡಿರ್ಲಿಲ್ಲ. ಆ ಶೋಧನೆ ಸಮಯದಲ್ಲಿ ನಾನು ಬ್ಯಾಡ, ಇದೆಲ್ಲ ನಾವು ಪ್ರಾರ್ಥನೆಗದು ಸಭೆಗದು ಎಲ್ಲರೂ ಹೋಗೋದು ಬೇಡ, ನಾವು ಮನೆಯಲ್ಲೇ ಇದ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ ಅಂಥೇಳಿ ನಾನು ಸ್ವಲ್ಪ ದೇವರಿಂದ ಸ್ವಲ್ಪ ದೂರ ಆಗ್ತಾ ಇದ್ದೆ. ಅಂಥ ಒಂದು ಸಮಯದಲ್ಲಿ ನಮ್ಮ ಮನೆಯವರು ಒಂದ್ಸಲ ಏನು ಹೇಳಿದ್ರು, ಎಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಜನರು ವಿರೋಧ ಮಾಡ್ತಾ ಇದ್ರು, ನಮ್ಮ ಬಂಧು ಬಳಗದವರು ಎಲ್ಲರೂ ಕೂಡ ವಿರೋಧ ಮಾಡ್ತಾ ಇದ್ರು. ಆ ಸಮಯದಲ್ಲಿ ನಾನೇನಂದೆ ನಮ್ಮ ಮನೆಯವ್ರಿಗೆ, ಬೇಡ ನಾವು ಮನೆಯಲ್ಲೇ ಪ್ರಾರ್ಥನೆ ಮಾಡ್ತಾ ಇರೋಣ, ಸಭೆಗದು ಎಲ್ಲರೂ ಹೋಗೋದು ಬೇಡ ಅಂತೇಳಿ ನಾನು ಹೇಳುವಾಗ ಒಂದು ಮಾತು ಹೇಳಿದ್ರು ನಮ್ಮ ಮನೆಯವರು. ಈ ಒಂದು ವಿಷಯ ಸಲುವಾಗಿ ನಮ್ದು ಜಗಳ ಆಗ್ತಾ ಇತ್ತು ಅವಾಗ. ಆ ಜಗಳದ ಸಮಯದಲ್ಲಿ ಅವ್ರು ಹೇಳಿದ್ರು, ನಾನು ಸತ್ಯ ತಿಳ್ಕೊಂಡಿದ್ದೇನೆ, ಯೇಸು ಸ್ವಾಮಿನೇ ನಿಜವಾದ ದೇವರು, ಆಮೇಲೆ ನಾನು ನಿನಗೆ ಬೇಕಾದರೂ ಬಿಡ್ತೇನೆ, ಆದರೆ ನಾನು ದೇವ್ರಿಗೆ ಬಿಡೋದಿಲ್ಲ ಅಂತ ಹೇಳಿದರು. ಆ ಒಂದು ಸಮಯದಲ್ಲಿ ನಾನೇನಂದೆ, ದೇವ್ರ ಸಲುವಾಗಿ ಹೆಂಡತಿಯನ್ನೇ ಬಿಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಂಥ ದೇವ್ರು ಇರ್ಬೋದು, ಈ ಬೈಬಲ್ಲೇ ಇಲ್ಲ ಅಂದರೆ ಇವ್ರು ಹೆಂಗೆ ಪ್ರಾರ್ಥನೆ ಮಾಡ್ತಾರೆ, ಹೆಂಗೆ ವಾಕ್ಯ ಓದ್ತಾರೆ ಅಂಥೇಳಿ ನಾನು ಸತ್ಯವೇದವನ್ನೇ ನಾನು ಹರಿದಿದ್ದೆ. ಆ ಒಂದು ದೊಡ್ಡ ಸಾಕ್ಷಿ ಇದೆ ನನ್ನ ಜೀವನದಲ್ಲಿ. ಸತ್ಯವೇದ ಹರಿದಿದ್ದ ದಿನದಿಂದನೇ ನನಗೆ ಚಾಲು ಆಗ್ಬಿಡ್ತೀರಿ, ಒಂದು ಭಾಳ ಸಮಸ್ಯೆ ಆಗ್ಬಿಡ್ತು ನನ್ನ ಜೀವನದಲ್ಲಿ. ಒಂದು 7 ತಿಂಗಳ ನನ್ನ ಕಷ್ಟವನ್ನು ಅನುಭವಿಸಿ, ಆಮೇಲೆ ಲಾಸ್ಟ್ ನಾನು ಯಾವಾಗ ನಮ್ಮ ಮನೆಯವ್ರು ಹೇಳ್ತಾನೆ ಇರ್ತಿದ್ರು, ನಿನಗೆ ಯಾವಾಗ ನೀನು ಮೊಣಕಾಲೂರಿ ದೇವ್ರ ಕಡೆ ಕ್ಷಮಾಪಣೆ ಕೇಳ್ತೀಯಲ್ಲ ಅವಾಗಲೇ ನಿನಗೆ ಬಿಡುಗಡೆ ಆಗ್ತೈತಿ, ನೀವು ದೇವ್ರ ಕಡೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾ ಇದ್ರು. ಆಮೇಲೆ ನಾನು ಲಾಸ್ಟ್ ನಂದು ಸಾಯೋ ಪರಿಸ್ಥಿತಿನೇ ಬಂದಿತ್ತು. ಅಂಥ ಒಂದು ಸಮಯದಲ್ಲಿ ಹಿಂಗೆ ಬೆಳಕು ಕೂಡ ನೋಡೋಕೆ ನನಗೆ ಆಗ್ತಿರ್ಲಿಲ್ಲ. ಹಾಸ್ಪಿಟಲ್ ಎಲ್ಲ, ಆಮೇಲೆ ಗೌಟಿ ಔಷಧ ಎಲ್ಲ ಮುಗ್ದಿತ್ತು. ನಾನು ಲಾಸ್ಟ್ ಸೋತ್ ಹೋಗ್ಬಿಟ್ಟಿದ್ದೆ. ಅಂಥ ಒಂದು ಸಂದರ್ಭದಲ್ಲಿ ನಾನು ಈಗ ನನ್ನ ಕೊನೆ ಉಸಿರು ಹೇಳ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನಾನು ದೇವ್ರ ಕಡೆ ಮೊಣಕಾಲೂರಿ ನಾನು ಹರಿದಿದ್ದ ಬೈಬಲ್ ತಗೊಂಡು ಮೊಣಕಾಲೂರಿ ಮೊಣಕಾಲು ಊರಕ್ಕೆ ಕೂಡ ನನಗೆ ಆಗ್ತಾ ಇರಲಿಲ್ಲ. ಆದರೆ ಆ ಒಂದು ಸತ್ಯವೇದ ತಗೊಂಡು ನನ್ನ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ಅದೇ ಕ್ಷಣದಲ್ಲಿ ನನಗೆ ದೇವರು ಬಿಡುಗಡೆ ಕೊಟ್ಟರು. ಆಮೇಲೆ ದೊಡ್ಡ ಸಾಕ್ಷಿ ಇದೆ ರೀ, ನನಗೆ ಅಷ್ಟೇ ಕನ್ನಡ ಬರೋದಿಲ್ಲ, ಮರಾಠಿಯಿಂದ ನಾವು ಬಂದಿದ್ದು. ಆಮೇಲೆ ಅವತ್ತಿಂದ ದೇವರು ಇವತ್ತಿನವರೆಗೂ ನಮಗೆ ಸೇವೆಯಲ್ಲಿ ಕೂಡ ನಡೆಸ್ತಾ ಇದ್ದಾರೆ. ಆಮೇಲೆ ನಾನು ಏನು ಸತ್ಯವೇದ ಹರಿದಿದ್ದೆ, ಆದರೆ ದೇವರು ನನಗೆ ನಾನೇ ಸ್ವಂತವಾಗಿ ಹಾಡುಗಳನ್ನು ರಚನೆ ಮಾಡಿ ನಾನೇ ಹಾಡುವಂತೆ ದೇವರು ನನಗೆ ಬಲಪಡಿಸಿದ್ದಾರೆ. ಸ್ತೋತ್ರವಾಗಲಿ.